ಶಲಾಕಯ ಹೌದ್ರಿಪ್ಪ ಹೌದು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಹೌದು. ಚಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದು ಹೌದು. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹಾಡಂದ ಯಾರನ್ನು ಹಾಡಲು ಯಾರನ್ನು ಬಿಡಲು, ಹಾಡ ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೆ ಹೇಳಿ ಶರಣೆನ್ನಲಿ ಸ್ವಾಮಿ, ಯಾರಿಗೆ ಹೇಳಿ ಶರಣೆನ್ನಲಿ ತಿಳುತ್ತಾ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ಹೌದು ಹೌದ್ರಿಪ್ಪ. ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಆಹಾ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು, ಯಾವ್ಯಾವ್ರಿಪ್ಪ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಹೌದು. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ಸ್ಥಲಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮದೇವಿಯ ಸುತ್ತ ಬರಮದೇವರ ಪುತ್ರ ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾವದಲ್ಲಿ ಕರಿಸಿದ್ದ ನೆನೆಸಿ, ಜೋಗುಣದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂತ ಹುಲಜಂತಿಗೆ ಹುಲಿ ಅನಿಸಿ ಅಂಗಾಗಿ 500 ಮುಂಗಾಗಿ 300 ಮಂಡೆಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂಥ ನನ್ನಪ್ಪ ಮಾನವರಲ್ಲಿ ಮನೆಗೇನಿ, ದೇವತೆಯಲ್ಲಿ ದೇವಗೇನಿ, ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಮುಂಡಾಸದ ಆಯರನ್ನ ಪಡೆದಿರ್ತಕ್ಕಂಥ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವಡೆ ತಾಲೂಕಿನ ಹುಲಜಂತಿ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂಥ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಮುತ್ಯ ಮಾಳಿಂಗರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಣಿಸಿಕೊಂಡಿರ್ತಕ್ಕಂಥ ಆ ರಂಗಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಟ್ಟದವರಿಗೂ ಅವರಿವರನ್ನದ ಎಲ್ಲರಿಗೂ ಕೂಡ ಮುಗಳಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಮಾತ ಹೆಂಗ ಬರುತ್ತದ? ಪರಮಾತ್ಮನ ನಾಮ ಪಾರ್ವತಿಗೆ ಪ್ರೇಮ, ನರಸಿಂಹನ ನಾಮ ಪ್ರಹ್ಲಾದನಿಗೆ ಪ್ರೇಮ. ಪರಮಾತ್ಮನ ನಾಮ ಪಾರ್ವತಿಗೆ ಪ್ರೇಮ, ನರಸಿಂಹನ ನಾಮ ಪ್ರಹ್ಲಾದನಿಗೆ ಪ್ರೇಮ, ರಾಮನ ನಾಮ ಹನುಮಂತನಿಗೆ ಪ್ರೇಮ, ಗುರುವಿನ ನಾಮ ಮಾಳಿಂದ್ರನಿಗೆ ಪ್ರೇಮ.
ಇವತ್ತ ಮುಗಳಾಳದವ್ರ ಹಾಡಿಕೆ ಎಲ್ಲರಿಗೂ ಪ್ರೇಮ ಅಂತ ತಿಳ್ಕೊಂಡು ಬಹಳ ದೂರದಿಂದ ಮುಗಳಾಳ ಮೇಳ ಕುಡಿಸ್ಯಾರ. ಹೌದಿಲ್ಲ? ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಿಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳು ಆಗ್ಬೋದು ತಮ್ಮ. ಲೋಪದೋಷ ಯಾಕಕ್ಕವಲ್ಲ? ಏನು ಕೊಟ್ಟ ಬಂದಿರಿ ಪಾಪ ಕಮಿಟಿ ಅವ್ರು ನಿಮ್ ಹೆಣಕ್ 18-20 ಸಾವಿರ ನಿಮ್ ಹೆಣಕ್ ಬಡೋದು ನಿಮ್ ಹೆಣ ಚಂದ ಮಾಡಿ ಕರಿಸೇರಿ. ತಪ್ಪೆ ಯಾಕಕ್ಕವ್ವ? ತಪ್ಪೇ ಯಾಕಾಗಿತ್ತವಂದಿ? ನಡೆಯುವ ಮನುಷ್ಯ ಎಡುವುದು ಸಜಿಕ, ಎಲುವಿಲ್ಲದ ನಾಲಿಗೆ ತೊದಲುವುದು ಸಜಿಕ. ಹೌದು, ಎಲ್ಲೂ ಇಲ್ಲದ ನಾಲಿಗೆ ತೊದಲುವುದು ಸಜಿಕ. ಹೌದು. ನನಗ ಊಟಕ್ಕೆ ಹೋದಾಗ ಒಂದು ಹಿರಿಯಾರೊಂದು ಮಾತು ಹೇಳಿವ. ಏನಂತ? ಮುಂಜಾನೆ ಎದ್ದು 5,000 ರೊಕ್ಕ ಕಟ್ ಆಗೋದು ಸಜಿಕ ಅಂದ್ರೆ ಇದಕ್ಕೆ ನೀವು ಹೆಂಗತ್ತೀರಿ? ಹಿಂಗಂದಿ ಶಬಾಷ್. ಇರ್ಲಿ, ಅವ್ರು ಹೇಳುದು ಕರೀದ. ಹೌದಾ? ಒಂದು ಮಾತು ಹೇಳ್ತೀನಿ, ಅವತ್ತು 5,000 ಉಳಿದೋತಾರ ಅವ್ರು. ಅವ್ರೊಂದ್ 5,000 ಇಲ್ಲ ಕೇಳೋ. ನಂದೇನು ಮದುವೆ ಆಗಿಲ್ಲ, ಇನ್ನ ಅತ್ತಿ ಮಾವ ಗಂಡ ಕಾಡ್ತಾರತ್ತೇಳಿ ಏನಿಲ್ಲ. 4 ಹಿಂದ್ ಚುಂಚುವನ್ನು ಗುಬ್ಬಿಗಳು ಇಲ್ಲ. ಹೌದಿಲ್ಲ? ಬೆಳತನ ಹಾಡ್ತೀನಿ, ನಮ್ಮ ಅಪ್ಪನ ಸೇವೆ ಮಾಡ್ತೀನಿ, ಏನು ಗಳಿಸ್ಬೇಕು ಅನ್ನೋ ಆಸೆನೂ ಇಲ್ಲ. ಹೌದಿಲ್ಲ? ಬೆಳತನ ಹಾಡಿ ಮಂಗಳಾರತಿ ಆದ ನಂತರ ಗಾಡ್ಯಾಗ ಕೊತ್ತ ನಂತರ 1,000 ರೂಪಾಯಿ ಕೊಡಿ ಅಕ್ಕ ಅಂತೇಳಿ ನನ್ನ ಕೆಳಗಿನ ಬಾಯಿ ಮುಚ್ಕೊಂಡು ನಾಯಿ ಕುಣ್ಣಿಗಿತ್ತ ಸುಮ್ಮ ಕುಂದಿರ್ಬೇಕು ನೀ. ಹೌದಿಲ್ಲ? ನೀವ್ ಒಟ್ಟೆ ಯಾರು ಕೇಳಿ, ನೀವು 10 ಮಂದಿ 4 ಮಂದಿ ಇದಿರಲಿ, 6 ಮಂದಿ ಒಟ್ಟೆ ಕೇಳಂಗಿಲ್ಲ ಅಂದಿಪ್ಪಲ್ಲ. ಕಮಿಟಿ ಅವ್ರ ಕಡೆ 10 ಪೈಸೆ ರೊಕ್ಕ ಕೇಳಿದ್ರಪ್ಪ ಅಂದ್ರೆ ಮತ್ತೆ ನಮ್ಮ ಅಪ್ಪನ ಮಟ್ಟ ಮನೆಗೆ ಹುಟ್ಟಾಕಿಲ್ಲ. ಹೌದಾ? ಯಾವಾಗ ನಿನ್ನ ಮಾತನ್ನ ಕರೆಯಲ್ಲ. ನಾ ಮೊದಲೇ ಏನೇನು ರೊಕ್ಕದ ಆಸೆಕಾಯಿ ಹಾಡ್ಲಾಕತ್ತಿಲ್ಲ ತಿಳಿ. ಹೌದಾ? ಜರ ನಾನು ಹೇಳ್ತೀನಿ ಕೇಳ್ರಿ. ನಾವೆಲ್ಲ ಪಗಾರ ಒಯ್ಯಲಕ್ರಿ. ಜರ್ ಕಡ್ದು ಪಗಾರ ಒಯ್ಲಾರ ನಾ ಮನೆಗೆ ಹೋಗ್ತಾರ ನಾನು ಹಾಡ್ತಿ. ಕಾಕ ಪಗಾರ ಹೋದ್ರ ಹಾಡ್ತೀನಂತಾಳ. ಬಾ ಮಾಮ ಅಂತೇಳಿ ಹಿಂಗ ಬಗಲ ಕೈ ಒಳಗ್ ಜಪ್ಕೊತಾಳ. ಜರ್ ಕಡ್ದು ಪಗಾರ ಒಯ್ಲಾರ್ದು ಹಾದಿ ಬರಿಕ್ಯಾಗ ಗುದ್ದಿ ಹೊರಗೆ ಕಳಿಸ್ತಾಳ. ಹಿಂಗಂದಿ? ಹೌದಾ? ಅವ್ರು ನಾನು ಹೆಣಕ್ ಬಿಡ್ತಾರ, ನಾನ್ ನಿನ್ ಹೆಣಕ್ ಬಿಡ್ತೀನಿ ಅಟ್ಟೆ. ನಾ ಮುಂಚೆನೆ ಹೋದು ಹಾಳಿ ನಿಮ್ ಮಗಳ ಹೆಣಕ್ಕೆ ಬಿಡ್ತೀನಿ ಅಲ್ಲಿ. ಇಲ್ಲ, ಹೆಂಗಿರ್ತದ? ಅದಕ್ಕೆ ಹೇಳ್ತಾರೆ, ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ. ಕನಕದಾಸರು ಮಾತು ಹೇಳಿದ್ರು, ಏನಂತ್ರಿಪ್ಪ? ಶಾಸ್ತ್ರ ಶಾಸ್ತ್ರ ಪುರಾಣ ಹೇಳು ಊರೂರು ತಿರುಗಾಡೋದು ಹೊಟ್ಟೆಗಾಗಿ ಗೇನು ಬಟ್ಟೆಗೆ, ನಾವೆಲ್ಲಾ ಮಾಡೋದು ಹೊಟ್ಟೆಗಾಗಿ. ಹೌದಿಲ್ಲ? ಅದಕ್ಕೆ ಅನ್ನುವಂತ ಮಾತನ್ನ ಒಂದು ಮಾತು ಹೇಳಿ ಸಂಘದಲ್ಲಿ ಲೋಪದೋಷಗಳಾದ್ರೂ ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದೆದ್ದ ಒಂದು ಕಾಲು ಬೀಳುವುದಾಗುದಿಲ್ಲ. ಯಾಕ್ರಿಪ್ಪ ಬಹಳ ದನ ಆಗ್ತದೇನ್ರಿ? ದನ ಏನಾಗುದಿಲ್ಲ ತಮ್ಮ, ಟಹೆಂ ಬಾಳಾಗ್ತದ. ಇದೇ ನಿಮ್ಮ ಮೈಕಿನ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹಣೆಚ್ಚು ನಮಸ್ಕಾರವನ್ನ ಮಾಡಿ. ಹೌದಿಲ್ಲ? ಬಹಳ ಮಾತನಾಡಲಾರ್ನೆ ಇವತ್ತ ಹಿರಿಯರಿಗಾಗಲೇ ಸೂಚನೆ ಕೊಟ್ಟಾರ. ಏನು ಕೊಟ್ಟಾರಿಪ್ಪ ಸೂಚನೆ? ಹೆಂಗಾಗಬೇಕು ಹಾಡಿಕೆ? ಹೆಂಗಾಗಬೇಕ್ರಿಪ್ಪ ಹಾಡಿಕೆ? ಒಟ್ಟ ರಂಗ್ ಏರ್ಬೇಕು. ರಂಗ್ ಸಿದ್ಧ ಮುತ್ಯಾನ ಗುಡಿ ಮುಂದೆ ರಂಗ್ ಏರಿದಂಗಾಗಿರ್ಬೇಕು. ರಂಗ್ ಏರ್ಬೇಕು. ಹತ್ತೇರಿದಂಗ ಅಲ್ಲ, ಹೀಗೆ ಆಗ್ಬೇಕು ಹೊಳ್ಯಾರವ್ರ. ಹೌದು, ಮೊದಲು ಬೆಂಕಿ ಹತ್ತತೆ ಅಂತೇಳಿ ಕೂತಾರ ಅವ್ರು. ಏನಾದ್ರೂ ಕೂಡ ಹೇಳಿದ್ರು. ಯಾಕಂದ್ರ ಅಕ್ಕಿದ್ರ ಉಂಡುಗು ಲೆಕ್ಕಕ್ಕೆ ಬಂದ್ರೆ ಕೊಟ್ಟು ಹೋಗೋದದ. ಹಂಗಾಗ್ಬೇಕಂದ್ರ ಏಕ ಮಾರದೋ ತುಕಡ ಆಗ್ಬೇಕು ಹಾಡಿಕೆ. ಏಕ ಮಾರದೋ ತುಕಡ. ಏಕ ಮಾರದೋ ತುಕಡ ಅಲ್ಲವಾದ ಏಕ ಮಾರ 16 ತುಕಡ ಹೆಂಗೈತನು? ಹೌದಿಲ್ಲ? ಅದಕ್ಕಾಗಿ ಬಹಳ ಮಾತನಾಡ್ಲಾರ್ದನೆ ಹಿರಿಯರ ಹೇಳ್ಯಾರ, ಏನ್ರಿಪ್ಪ ಏನೋ ವಿಷಯ ಮಾತಾಡ್ರು ಕೂಡ ನಮ್ಮಪ್ಪನ ಸಿದ್ಧಾಟಿಕೆ ಒಳಗೇನೆ ಮಾತು ಹೇಳ್ರಿ. ಹೌದಿಲ್ಲ? ಈಗಾಗಲೇ ಕೆಲವೊಂದು ಮಾತುಗಳು ಕೂಡ ಇಲ್ಲಿ ಕಮಿಟಿ ಹಿರಿಯರ ಪ್ರತಿಪಾದನೆ ಮಾಡಿ ನಮ್ಮಪ್ಪ ಯೋಗಿನಾದ ಅಮೋಘ ಸಿದ್ಧಗ ಅಪ್ಪ ಅಮೋಘ ಸಿದ್ಧಗ 4 ಮಂದಿ ಮಕ್ಕಳ, 3 ಮಂದಿ ಪುಣ್ಯದ ಮಕ್ಕಳ, 4 ಮಂದಿ 21 ಮಂದಿ, 21 ಮಂದಿ 101 ಮಂದಿ, 101 ಮಂದಿ 1700 ಮಂದಿ. ಹಿಂಗೆ ಅಪ್ಪನ ಮಠ ಮನೆಯೊಳಗ ಸಿದ್ಧರ ಸಿದ್ಧಾಟಿಕೆ ಹುಟ್ಟುಕೊಂಡು ಬಂದೈತಿ ಅನ್ನುವಂತ ಮಾತನ್ನ ಹಿರಿಯರು ಹೇಳಿದಾರ. ಅದರೊಳಗನೆ ಮಾತಾಡಬೇಕಾಗ್ಯದ. ಇವತ್ತು ನಮ್ಮದು ಕೂಡ ಹುಟ್ಟದ. ನಮ್ಮ ಅಪ್ಪನ ಮಟ್ಟ ಹ್ಯಾಂಗ ಹುಟ್ಟದಪ್ಪ ಅಂದ್ರೆ ಮುದ್ದಾಯಿ ಮದುಗೊಂಡ ಹಾಲು ಮತ್ತ ಹುಟ್ಟದ. ಮುದ್ದಾಯಿ ಮದುಗೊಂಡ ಆದಿಗೊಂಡ ಮಗ ಹುಟ್ಟಿದ. ಆದಿಗೊಂಡಾಗ 6 ಮಂದಿ ಮಕ್ಕಳು. 6 ಮಂದಿ ಮಕ್ಕಳೊಳಗ ಸಣ್ಣವ ಪದಮಗೊಂಡ. ಉಂಡಾಡು ಪದಮಗೊಂಡಾಗ 2 ಹೆಂಡ್ರ. ಹತ್ತಿ ಕಂಕಣ ಕಟ್ಟಿ ಒಬ್ಬಕ್ಕಿನ ಲಗ್ನ ಮಾಡಿರು. ಉಣ್ಣಿ ಕಂಕಣ ಕಟ್ಟಿ ಇನ್ನೊಬ್ಬಕ್ಕಿನ ಲಗ್ನ ಮಾಡಿರು. ಒಬ್ಬಕ್ಕಿ ಹೊಟ್ಟಲೆ 21 ಮಂದಿ ಗಂಡ ಮಕ್ಕಳ, 21 ಮಂದಿ ಹೆಣ್ಣು ಮಕ್ಕಳ. ಆರ್ಯಾಣದಾಗ ಕುಡಿ ಕಾಯ್ತಕ್ಕಂತ ಲಗ್ನ ಮಾಡಿರಲ್ಲ. ಅಕ್ಕಿ ಹೊಟ್ಟಲೆ 21 ಮಂದಿ ಗಂಡ ಮಕ್ಕಳ, 21 ಮಂದಿ ಹೆಣ್ಣು ಮಕ್ಕಳ. ಟೋಟಲ್ ಪದಮಗೊಂಡಾಗ 84 ಮಂದಿ ಮಕ್ಕಳು ಹುಟ್ಟರು. 84 ಅಲ್ಲಿ ಹತ್ತಿ ಕಂಕಣ ಮತ್ತು
ಮತ್ತು ಉಣ್ಣಿ ಕಂಕನ ಅಂತೇಳಿ ಹಾಲು ಮತದೊಳಗೆ ಹಿಂಗ ಪಂಗಡ ಹಾಕೋತ ಬಂದು ಹೌದು ಹೌದಿಲ್ಲ ಆ ಪದ್ಮಗೊಂಡನ 84 ಮಂದಿ ಮಕ್ಕಳೊಳಗೆ 5ನೇ ನಾವು ದೇವರಾಜ ದೇವರಾಜನ ಹುಟ್ಟಿದ ದೀಪಕರಾಯ್ ಆನಕರಾಯ್ ಚಾಲಕರಾಯ್ ಆ ಸೈನಿಕ ಬಂಬುರ ಆಲಕರಾಯ್ ಪಾಲಕರಾಯ್ ಸೈನಿಕ ಬಂಬುರಾಯ್ ಕರಿಗೌಡ ಕೆಂಚಗೌಡ ಸೋಮರಾಯ್ ತುಕ್ಕಪ್ಪರಾಯ್ ಜಾತ ಜ್ಯೋತಿ ಜಕ್ರಾಯ್ ಮಾಳಿಂಗರಾಯ್ ಮಾಳಿಂಗರಾಯ್ ಕೂಡ 4 ಮಂದಿ ಮಕ್ಕಳು ರೇಪರಾಯ ಬೀರಮುತ್ತ ಸೋಮುತ್ಯ ಕಣ್ಣಮುತ್ಯ 4 ಮಂದಿ ಮಕ್ಕಳು ಹುಟ್ಟಿದ್ರು ಹೌದಿಲ್ಲ ಇದು ನಮ್ಮಪ್ಪ ಮಾಳಿಂಗರಾಯನ ಮಠ ಸಂತತಿಯೊಳಗೆ ಸಿದ್ಧರ ವಂಶಾವಳಿ ಹಿಂಗಾಗ್ಯದ ಮುಂದೆ ನನ್ನಪ್ಪ ಮನ್ಯ ಮಾಳಿಂಗರಾಯ ಅಮೃತಮಯಿ ತುಕ್ಕಪ್ಪರಾಯನ ಹೊಟ್ಟಲೆ ಹುಟ್ಟಿ ಬಂದು ಯಾಕ ಯಾವ ರೀತಿಯಾಗಿ ಪವಾಡ ಮಾಡ್ಯದ ಅನ್ನತಕ್ಕಂಥದ್ದು ಮುಂದಿನ ಕತಿವಾಗ ಮುಂದುವಳಿಲಿ ಹಿಂದ ಮತ್ತ ಗುರು ಬೀರಪ್ಪ ಕೂಡ ಹುಟ್ಟಿದ ತಾಯಿ ಸೂರಮದೇವಿ ತಂದಿ ಬರಮದೇವ್ರು ಹುಟ್ಟಲಿ ಸೂರಮದೇವಿಗೆ ಬಂಜಿ ಅಂತಿದ್ರು ಬಂಜಿ ಪಟ್ಟು ಬಯಲು ಮಾಡೋ ಭಗವಂತ ತಿಳ್ಕೊಂಡು ತಾಯಿ ಸೂರಮದೇವಿ ಆಗಿರ್ತಕ್ಕಂಥ ಶಿವನಿಗೆ ಹೋಗಿ ವರ ಬೇಡ್ಕೊತಾಳ ಆ ವರವಿನ ಕಂದನೆ ಸೂರಮದೇವಿ ಹೊಟ್ಟಲಿ ನನ್ನಪ್ಪ ಲಿಂಗವೀರನ ದೇವ್ರು ಹುಟ್ಟಿ ಬಂದ ಹೌದಿಲ್ಲ ಮುಂದೆ ಉರಿಮಾರಿ ದೇವರು ಉಗ್ರ ಗಣ್ಣಿನ ದೇವರು ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡ ಅನಿಸಿಕೊಂಡು ಅಪ್ಪ ಪವಾಡ ಯಾವ ರೀತಿ ಮಾಡಿದ ಅಂತಕ್ಕಂಥ ಮುಂದಿನ ಕತಿವಾಗ ಇಲ್ಲಿ ಮುಂದೆ ಉಳಿಲಿ ಇಲ್ಲಿ ಗುರು ಶಿಷ್ಯರ ಹುಟ್ಟಿಸಿಕೊಂಡ ನಂತರ ಗುರು ಶಿಷ್ಯರನ್ನ ಭೇಟಿ ಮಾಡಿಕೊಂಡು ಮುಂದೆ ಶಿರಡೋನ ಮಠದಾಗ ನಿಂತ ನನ್ನಪ್ಪ ಬೀರಪ್ಪನ ಸೇವಾ ಯಾವ ರೀತಿ ಮಾಳಿಂಗರಾಯ ಮಾಡ್ಯಾನ ಭಕ್ತರನ್ನ ಯಾವ ರೀತಿ ಉದ್ಧಾರ ಮಾಡ್ಯಾನ ಅದಕ್ಕೆ ಭಂಡಾರ ಹಚ್ಕೊಂಡು ನಾವೆಲ್ಲ ಹಾಡಿಕೆ ಮಾಡ್ಲಿಕ್ಕೆ ಬಂದಿದ್ವಿ ಅದಕ್ಕೆ ಹೇಳ್ತಾರ ಭಂಡಾರ ಅಂದ್ರೆ ಹಳದಿ ಹಿಟ್ಟ ಹೀಯಾಳಿಸ್ಬೇಡ್ಲು ಎಲೆ ಮಾನವ ಮೊದಲು ತಿಳಿಬೇಕಾಗ್ಯದ ಅದಕ್ಕೆ ಹೇಳ್ತಾರ ಅರಿಶಿನ ಬೇರಿನಿಂದ ತಯಾರಾದ ಚಂದಾನಗಿರಿಯ ಚಂದಿರನ ಭಂಡಾರ 3 ಲೋಕಗಳಲ್ಲಿ ಅಚ್ಚಲವಾದ ಖ್ಯಾತಿ ಪಡೆದ ಭಂಡಾರ ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರುವುದೇ ಭಂಡಾರ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಸುಟ್ಟು ಪೂಜೆ ಮಾಡಿರುವುದೇ ಭಂಡಾರ ನಮ್ಮ ಸೌದತ್ತಿ ಅಲ್ಲಮ್ಮನ ಕೂಡ ಹಾರುವುದೇ ಭಂಡಾರ ಸಿದ್ಧರ ಮೇಲೆ ಅಮೋಘ ಸಿದ್ಧ ಮುತ್ಯ ಮಾಳಿಂಗರಾಯನ ಪಲ್ಲಕ್ಕಿ ಮೇಲೆ ಹಾರುವುದೇ ಭಂಡಾರ ಹೌದಿಲ್ಲ ಈ ಭಂಡಾರವನ್ನ ನಂಬಿ ನಡೆದಿರ್ತಕ್ಕಂತ ಜೀವನ ಯಾವ ರೀತಿ ಉದ್ಧಾರ ಆಗ್ಯದ ಅದೇ ಭಂಡಾರ ಹಳದಿ ಇಟ್ಟತ್ತ ಯಾರ ಹೀಯಾಳಿಸಿ ಮಾತಾಡಿ ಒದ್ದು ನಡೆದಾರೋ ಯಾವ ರೀತಿ ನಾಶ ಆಗ್ಯಾರ ಅನ್ನತಕ್ಕಂಥದ ಮುಂದಿನ ಕತಿಭಾಗ ಮುಂದವಾಗಿ ಇಟ್ಟು ಮುಂದೆ ಮತ್ತೆ ಪ್ರತಿಪಾದನೆ ಮಾಡೋನು ಮುಂದೆ ಹಿರಿಯರ ಏನಾರ ಮಾತಾಡುತ್ತೆ ಮುಂದೆ ಅವ್ರೇನಾರ ಮಾತು ಹೇಳಿದ್ರ ಹೌದಿಲ್ಲ ಮುಂದೆ ಮಾತಾಡೋಣ ಅಂತ ಮಾತನ್ನ ಹೇಳಿ ಮುಖರ ಮಾತು ಮುಖರಿಗಿಟ್ಟೆ ಗೊತ್ತಾವ ಹೌದಿಲ್ಲ ಮುಖರ ಮಾತು ಮುಖರಿಗಿಟ್ಟೆ ಗೊತ್ತಿರ್ತಾವ ಅನ್ನುವಂತ ಮಾತನ್ನ ಹೇಳಿ ನಾಕೆ ನುಡಿ ಚಾಲ್ ಹಾಡಿ ಚಾಲ್ ಹೊಸ ಚಾಲ್ ತಮ್ಮ ಜೀವನದಾಗ ಜಿದ್ ಹಾಕಿ ಜೀವನ ಮಾಡ್ಬೇಕಾಗ್ಯದ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದೀವಿ ಅಂಡಜ ಪಿಂಡಜ ಜಲಜ ಉದ್ಬೀಜ 83,99,999 ಯವನಿಯನ್ನ ತಿರುಗಿ ಬಂದಿರತಕ್ಕಂತ ಮಾನವ ಜನ್ಮಕ್ಕೆ ಬಂದಿದೀಪ ಅಂದ್ರ ಹಿಂದ 4 ಮಂದಿ ಕಾಲು ಎಳೆಯವ್ರು ಇರ್ತಾರ ಜೀವನ ಮಾಡ್ಬೇಕಾದ್ರೆ ಜಿದ್ ಹಾಕಿ ಜೀವನ ಮಾಡ್ಬೇಕಾಗ್ಯದ ಡಬಲ್ ಇಟ್ಟೆ ಮಾಡ್ಬೇಕಾಗ್ಯದ ಮಗಲ ವೈರಿ ಎಲ್ಲಿರ್ತಾನ ವೈರಿ ನಮ್ಮನ್ನ ಕಾಡು ವೈರಿ ಬಹಳ ದೂರ ನಮ್ಮ ಮಗಲಾಗನೇ ಇರ್ತಾರ ದುಶ್ಮನ್ ಕಾಯ ಅಂದ್ರೆ ಬಗಲ ಮೇ ಆಯ ಅಂದ್ರ ಮುಂದಿನ ಗೊತ್ತಾಗಲಿಲ್ಲ ನನಗೆ ಹೆಂಗ್ ಗೊತ್ತಾಗಲಿಲ್ಲ ಕರ್ನಾಟಕ ಮಗಲಾಗ ವೈರಿ ಇರ್ತಾರಪ್ಪ ಆ ವೈರಿ ನೋಡಿ ಯಾವ ರೀತಿಯಾಗಿ ನಾವು ಎಚ್ಚರದಿಂದ ಬಾಳೆ ಮಾಡ್ಬೇಕು ಅನ್ನುವಂಥದ್ದು 4 ನುಡಿ ಚಾಲ್ ಹಾಡಿ ಮುಕ್ಕರ ಮಾತು ಮುಕ್ಕರಿಗೆನೆ ಎಟ್ಟೆ ಈ ಮಾತು ಹೇಳಿ 4 ನುಡಿ ಚಾಲ ಯಾವ್ದು ಚಾಲದ ಅಟ್ಟಿಯಲ್ಲ ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಿಡ್ತಾರ ಜಾನಪದ ಶೈಲಿಯೊಳಗೆ ಹೌದಾ ಹುಟ್ಟಿದ ಊರಿಗೆ ಹೋದ್ರೆ ಇವನ್ನ ಕಟ್ಟಿ ಬಿಡ್ತಾರ ಅಣ್ಣವಳು ಹೆಂಗ್ ಕೂಗ್ ಹಿಡಿತಾರ ನೋಡ್ಲ ಅಣ್ಣಾಗ ಜರ ಇದಾಗ್ಯದ ಫೀಲಿಂಗ್ ಆಗ್ಯದಂದಿ ಇರ್ಲಿ 4 ನುಡಿ ಚಾಲ ಆಧ್ಯಾತ್ಮಿಕದ ಚಾಲ ಹಾಡಿ ಪಾಳೆ ಕೊಡ ಬಿಟ್ಟು ಬಿಡೋಣ.